ಶಿಕ್ಷಕರ ನೇಮಕಾತಿಗೆ ಈ ಮೀಸಲಾತಿ ಕೋಟಾದಡಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ರೋ ಆ ಎಲ್ಲ ಅಭ್ಯರ್ಥಿಗಳು ದಯಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ. ಅಂದರೆ ಪ್ರತಿಯೊಂದು ಮೀಸಲಾತಿ ಪ್ರಮಾಣ ಪತ್ರಗಳಿಗೂ ಏನು ಒಂದು ಸರ್ಕಾರದ ಒಂದು ಸಂಖ್ಯೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೋ ಅದೇ ಸರ್ಕಾರದ ಸಂಖ್ಯೆ ಇರತಕ್ಕಂಥ ಈ ಪ್ರಮಾಣ ಪತ್ರಗಳನ್ನು ನೀವು ಅದನ್ನು ಕೊಂಡ್ಕೊಂಡು ಅದನ್ನು ನೀಟಾಗಿ ಸರಿಯಾದ ರೀತಿಯಲ್ಲಿ ಬರ್ಸ್ಕೊಳ್ಬೇಕು. ಅದು ಭಾಳ ಮುಖ್ಯ. ಯಾಕೆಂದರೆ ನಮಗೇನು ಬೇಜಾರಪ್ಪ ಅಂತಂದರೆ ನೋಟಿಫಿಕೇಷನ್ಲಿ ಎಲ್ಲವನ್ನ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ಓದ್ಕೊಂಡು ರೆಸ್ಪಾಂಡ್ ಮಾಡ್ತಿಲ್ಲ. ದಯಮಾಡಿ ಓದಿ ನೋಟಿಫಿಕೇಷನ್. ನಾನು ಆರಂಭದಲ್ಲೂ ಫಸ್ಟ್ ವೀಡಿಯೋ ಮಾಡಬೇಕಾದ್ರೆ ಅದನ್ನು ಹೇಳಿದೆ ನಿಮಗೆ. ವಿತೌಟ್ ನೋಟಿಫಿಕೇಷನ್ನು ಕಮೆಂಟ್ಸ್ ಮಾಡಬಾರ್ದು. ಮೊದಲು ಪೂರ್ಣ ಪ್ರಮಾಣದಲ್ಲಿ ನೋಟಿಫಿಕೇಷನ್ನ ಓದ್ಕೊಂಡು ಆಫ್ಟರ್ವರ್ಡ್ಸ್ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ಅವಾಗಷ್ಟೇ ಕೇಳೋ ಪ್ರಯತ್ನ ಮಾಡಬೇಕು. ತೊಂದರೆ ಇಲ್ಲ. ನೋಡಿ, ಇಲ್ಲಿ ಹೇಳಿದ್ದಾರೆ, ಇಲ್ಲಿ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವು ನಿಗದಿಪಡಿಸಿದ ಪ್ರಸ್ತುತ ಜಾರಿಯಲ್ಲಿರುವ ನೇರ ಮೀಸಲಾತಿ ಅಂದರೆ ವರ್ಟಿಕಲ್ ರಿಸರ್ವೇಷನ್ ಅಂತಾರೆ ಅದನ್ನು, ಮತ್ತು ಸಮತಳ ಮೀಸಲಾತಿ ಹಾರಿಜಾಂಟಲ್ ರಿಸರ್ವೇಷನ್ ನೀತಿಯು ಪ್ರಸ್ತುತ ನೇಮಕಾತಿಗೆ ಅನ್ವಯ ಆಗುತ್ತೆ. ಈಗೇನು ಟೀಚರ್ ರಿಕ್ರೂಟ್ಮೆಂಟ್ ಇದೆ, ಈ ಒಂದು ರಿಕ್ರೂಟ್ಮೆಂಟ್ಗೆ ಅನ್ವಯ ಆಗ್ತಕ್ಕಂಥ ಮೀಸಲಾತಿಗಳಿವು. ಒಂದು ನೇರ ಮೀಸಲಾತಿ, ಇನ್ನೊಂದು ಸಮತಳ ಮೀಸಲಾತಿ. ನೆಕ್ಸ್ಟ್ ಇಲ್ಲೇನು ಹೇಳಿದ್ದಾರೆ, ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು ಅಂತ ಹೇಳಿದ್ದಾರೆ. ಯಾವ ಒಂದು ಫಾರ್ಮ್ಯಾಟ್ಸಲ್ಲಿ ಅದನ್ನು ನೀವು ಮಾಡಿಸ್ಬೇಕಾಗತ್ತೆ ಅಂತ. ಮೀಸಲಾತಿ ಕೋರಿ ಬಯಸ್ತಕ್ಕಂಥ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಪಡೆದಿರತಕ್ಕದ್ದು. ಎಲ್ಲವೂ ಅಷ್ಟೇ. ನೀವು ಯಾವುದೇ ಮೀಸಲಾತಿ ಪ್ರಮಾಣ ಪತ್ರ ಆಗಲಿ ಮತ್ತೊಂದಾಗಲಿ ಮಾಡಿಸ್ಬೇಕು ಅಂತಂದರೆ ಏನು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಅಂತ ಇದೆ, ದಯಮಾಡಿ ಅಷ್ಟರ ಒಳಗಡೆ ಎಲ್ಲವನ್ನು ಸಿದ್ಧತೆ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಎ, ಬಿ ಮತ್ತು ಸಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಅಭ್ಯರ್ಥಿಗಳು ಯಾವ ಫಾರ್ಮ್ಯಾಟ್ಸ್ ಅದು ನಮೂನೆ ಡಿ ಅಂತ ಬರುತ್ತೆ, ಆ ನಮೂನೆ ಡಿಯಲ್ಲಿ ಮಾಡಿಸ್ಬೇಕು ಅದನ್ನು. ನೆಕ್ಸ್ಟು ಪ್ರವರ್ಗ 1ಕ್ಕೆ ಸೇರಿದಂಥ ಅಭ್ಯರ್ಥಿಗಳು ಬಂದು ನಮೂನೆ ಇಯಲ್ಲಿ ಮಾಡಿಸ್ಕೊಳ್ಬೇಕು. ಇನ್ನು ಪ್ರವರ್ಗ 2A 2B ಇವೆಲ್ಲವೂ ಕೂಡ OBCಗೆ ಬರ್ತೀವಿ, ಹಿಂದುಳಿದ ವರ್ಗದ ಕ್ಯಾಟಗರೀಸ್ ಇವೆಲ್ಲವೂ ಕೂಡ 2A 2B 3A ಮತ್ತು 3B ಮೀಸಲಾತಿಗೆ ಸೇರಿದಂಥ ಅಭ್ಯರ್ಥಿಗಳು ನಮೂನೆ F-ಅಲ್ಲಿ ನೀವು ಅದನ್ನು ಮಾಡಿಸ್ಬೇಕಾಗತ್ತೆ. ಆಯಿತಾ? ನೆಕ್ಸ್ಟ್ ನೋಡಿ, ಅವರೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನು ನಿಮಗೆ ವಿತಿನ್ 2 ಮಿನಿಟ್ಸ್ ಹೇಳ್ಬಿಡ್ತೀನಿ ನಾನು ಅದನ್ನು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದಂಥ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟಂಥ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರತಕ್ಕದ್ದು. ಅಭ್ಯರ್ಥಿಗಳು ಪಡ್ಕೊಂಡಂಥ ಪ್ರಮಾಣ ಪತ್ರ ಆನ್ಲೈನ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ನಿಗದಿಪಡಿಸಿದಂಥ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ಏನು ಮಾಡಬೇಕು, ಹಾಜರುಪಡಿಸತಕ್ಕದ್ದು. ಇನ್ ಕೇಸ್ ನೀವು ಹಾಜರುಪಡಿಸಲಿಲ್ಲ ಅಂತಂದಾಗ ಏನಾಗುತ್ತೆ, ಅಂತಹ ಅಭ್ಯರ್ಥಿಯ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸಾಮಾನ್ಯ ಅರ್ಹತೆ ಅಡಿಯಲ್ಲಿ ಅಂದರೆ ಮೀಸಲಾತಿ ಕೋಟಾವನ್ನು ಕ್ಯಾನ್ಸಲ್ ಮಾಡ್ತಾರೆ. GM ಬೇಸಲ್ಲಿ ಅವ್ರಿಗೆ ಅವಕಾಶವನ್ನು ಕೊಡ್ತಾರೆ. ಇನ್ ಕೇಸ್ ಏನಾದರೂ ಅವರು ಅರ್ಹತೆಯನ್ನು ಪಡ್ಕೊಂಡ್ರೆ ಅವ್ರನ್ನ GM ಅಂತ ಕನ್ಸಿಡರ್ ಮಾಡೋದು. ಅವರು ಏನಾದರೂ ಮೀಸಲಾತಿ ಪ್ರಮಾಣ ಪತ್ರವನ್ನು ವೆರಿಫಿಕೇಷನ್ಗೆ ಕೊಡಲಿಲ್ಲ ಅಂತಕ್ಕಂಥ ಒಂದು ಟೈಮಲ್ಲಿ. ಅದು ಫಸ್ಟು ನಿಮ್ಗೆ ಗಮನಕ್ಕಿರಲಿ. ನೋಡಿ, ಇಲ್ಲಿ ಹೇಳಿದರೆ, ಇಲ್ಲಿ ನಿಮಗೆಲ್ಲ ಗೊತ್ತಿದೆಯಲ್ಲ, ಅದೊಂದು ಈಗ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳು ಯಾರಿಂದ ಅದು ಅಪ್ಡೇಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಅಭ್ಯರ್ಥಿಗಳು ನಿಗದಿಪಡಿಸಿದಂಥ ನಿಗದಿತ ನಮೂನೆಯಲ್ಲಿಯೇ ಸಂಬಂಧಪಟ್ಟಂಥ ವ್ಯಾಪ್ತಿಯ ತಹಶೀಲ್ದಾರ್ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಅಂತ. ತಹಶೀಲ್ದಾರ್ ದರ್ಜೆಗಿಂತ ಕಡಿಮೆ ಇಲ್ಲದ, ಅರ್ಥ ಮಾಡ್ಕೊಳ್ಳಿ, ತಹಶೀಲ್ದಾರ್ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರದಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ಸದರಿ ಪ್ರಮಾಣ ಪತ್ರಗಳಲ್ಲಿ RD ನಂಬರ್, ಇಟ್ ಇಸ್ ವೆರಿ ಇಂಪಾರ್ಟೆಂಟು. ಪ್ರತಿಯೊಂದು ಪ್ರಮಾಣ ಪತ್ರಕ್ಕೆ RD ನಂಬರನ್ನು ಅಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಈ ನಮೂನೆಗಳನ್ನು ಹೊರತುಪಡಿಸಿ ಇತರ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದಂಥ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ರಿಜೆಕ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಆಯಾ ನಮೂನೆಯಲ್ಲೇ ನೀವು ಅದನ್ನು ಕೊಂಡ್ಕೊಂಡು ಬರೆಸ್ಬೇಕಾಗತ್ತೆ. ಅದು ತಿಳ್ಕೊಳ್ಳಿ ಮೊದಲು. ಇನ್ನು ನೆಕ್ಸ್ಟು, ಇಲ್ಲಿ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ರಿಸರ್ವೇಷನ್ಸನ್ನು ಹಂಚಿಕೆ ಮಾಡಲಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಯರ್ ಕಟ್ ಆಗಿದೆ. ಅದನ್ನು ಬ್ರೀಫಾಗಿ ಹೇಳ್ಬಿಡ್ತೀನಿ ನಾನು. ನೋಡಿ, ಇಲ್ಲಿ ಸಾಮಾನ್ಯ ಅರ್ಹತೆ ಸೇರಿದಂತೆ ಇನ್ಕ್ಲೂಡಿಂಗ್ GM, ಜನರಲ್ ಮೆರಿಟು, ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ ಆದೇಶಗಳ ಪ್ರಕಾರ ಸಮತಳ ಮೀಸಲಾತಿ ಹಾರಿಜಾಂಟಲ್ ರಿಸರ್ವೇಷನ್ ಅನ್ವಯ ಹುದ್ದೆಗಳ ಮೀಸಲಾತಿ ವಿವರ ಅಂತ ಇದೆ. ನೋಡಿ, ಮಾಜಿ ಸೈನಿಕರಿಗೆ ಎಷ್ಟು %, 10%. ನೆಕ್ಸ್ಟು ಅಂಗವೈಕಲ್ಯ ಉಳ್ತಕ್ಕಂಥ ವ್ಯಕ್ತಿಗಳು, ಪರ್ಸನ್ಸ್ ವಿತ್ ಡಿಸ್ಯಾಬಿಲಿಟೀಸ್ ಅಂತಾರೆ, 5%. ಇನ್ನು ಯೋಜನೆಗಳಿಂದ ನಿರ್ವಹಿತರಾದವರು -5%. ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಷ್ಟು ಕೊಟ್ಟಿದ್ದಾರೆ, 25%. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ -5%. ಇನ್ನು ಮಹಿಳೆಯರಿಗೆ 33%. ತೃತೀಯ ಲಿಂಗಿಗಳಿಗೆ 1%. ಇಲ್ಲಿ ಈ ಸಮತಳ ಮೀಸಲಾತಿ ಅಡಿಯಲ್ಲಿ ಹಂಚಿಕೆ ಮಾಡಲಾಗಿರುವಂಥದ್ದು. ಆಯಿತಾ? ನೆಕ್ಸ್ಟು ಇಲ್ಲಿ ರೈಟ್ ಸೈಡಲ್ಲಿ ಈ ಎಲ್ಲ ಮೀಸಲಾತಿಗಳು ಯಾವ ಆಧಾರದ ಮೇಲೆ ಕೊಡಲಾಗಿದೆ ಅಂತ ಇಲ್ಲೆಲ್ಲವನ್ನು ಹೇಳಿದ್ದಾರೆ. ದಯಮಾಡಿ ಇದನ್ನು ಓದ್ಕೊಳ್ಳಿ ಇದನ್ನು. ನೆಕ್ಸ್ಟು ಭಾಳ ಮುಖ್ಯವಾಗಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಇದ್ರ ಬಗ್ಗೆ ಹೇಳಿ ಅಂತ ತುಂಬ ಜನ ಹೇಳಿದರು. ಯಾವ ನಮೂನೆಯಲ್ಲಿ ಈ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು ಅಂತ ನೋಡಿ. ಇಲ್ಲಿ
ಸರ್ಕಾರದ ಅಧಿಸೂಚನೆ ಸಂಖ್ಯೆಯನ್ನು ಅವರೇ ಕೊಟ್ಟಿದ್ದಾರೆ. ಈ ಅಧಿಸೂಚನೆ ಸಂಖ್ಯೆ ನೀವು ತಗೊಳ್ತಕ್ಕಂಥ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರದಲ್ಲಿ ಮೆನ್ಷನ್ ಆಗಿರಬೇಕು. ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಸರ್ಕಾರದ ನೋಟಿಫಿಕೇಷನ್ ನಂಬರು 59 ಶಾಸನ 2000 ದಿನಾಂಕ 6/1/2001 ಅನ್ವಯ ಗ್ರಾಮೀಣ ಮೀಸಲಾತಿಯಡಿ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ನಿಯಮಗಳ ರೀತ್ಯ 1ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗವನ್ನು ಮಾಡಿ ಉತ್ತೀರ್ಣರಾಗಿದ್ದಲ್ಲಿ ಮಾತ್ರ ಈ ಮೀಸಲಾತಿಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ನೀವು ಗ್ರಾಮೀಣ ಭಾಗದಲ್ಲಿ ವ್ಯಾಸಂಗ ಮಾಡಿ ಅನುತ್ತೀರ್ಣ ಆಗಿದ್ದರೆ ಅದು ಯಾವುದೇ ಕಾರಣಕ್ಕೂ ಕನ್ಸಿಡರ್ ಆಗಲ್ಲ, ನೀವು ಎಲಿಜಿಬಲ್ ಇಲ್ಲ, ಪಾಸ್ ಆಗಿರಬೇಕು ವಿಲೇಜಲ್ಲಿ ಓದ್ತಕ್ಕಂಥ ಅಭ್ಯರ್ಥಿಗಳು. ಸೊ ಗ್ರಾಮೀಣ ಅಭ್ಯರ್ಥಿಗಳೆಂದು ಮೀಸಲಿರಿಸಿದೆ. ನೋಡಿ ಇನ್ನೊಂದು ಪಾಯಿಂಟ್ ಇದೆ, ಗ್ರಾಮೀಣ ಅಭ್ಯರ್ಥಿಗಳೆಂದು ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು. GM ಅವ್ರು ಏನಾದರೂ ಆ ಕೋಟದಲ್ಲಿ ಅಪ್ಲಿಕೇಶನ್ ಹಾಕ್ತಾಗ ಏನಾಗುತ್ತೆ ನೋಡಿ, ಅವ್ರಿಗೆ ಸರ್ಕಾರಿ ಆದೇಶ ಸಂಖ್ಯೆ ಅವರು ಮತ್ತೆ ಚೇಂಜ್ ಆಗುತ್ತೆ. ನೋಡಿ ಇಲ್ಲಿ ಒಂದು ನಂಬರ್ ಬರುತ್ತೆ, ಅದಕ್ಕೆ 2001 ದಿನಾಂಕ 13/2/2001 ಅನ್ವಯ ನಮೂನೆ 2 ಸಂಬಂಧಪಟ್ಟಂಥ ಶಾಲೆಯ ಮುಖ್ಯ ಉಪಾಧ್ಯಾಯರ ಸಹಿ ಮೊಹರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲ್ರುಜುವಿನೊಂದಿಗೆ ಪಡೆದಿರತಕ್ಕದ್ದು ಅಂತ ಹೇಳಿದ್ದಾರೆ. ದಯಮಾಡಿ ಇವೆಲ್ಲವನ್ನು ಸೂಕ್ಷ್ಮವಾಗಿ ನೋಡಿಕೊಂಡು ಆಯಾ ನೋಟಿಫಿಕೇಷನ್ ನಂಬರ್ಸ್ ಏನು ಬರುತ್ತೆ ಅದೇ ಫಾರ್ಮ್ಯಾಟ್ಸಲ್ಲಿ ನೀವೆಲ್ಲವನ್ನು ಇದನ್ನು ಬರೆಸ್ಬಿಡ್ಬೇಕಾಗುತ್ತೆ, ಆಯಿತಾ. ಸೊ ಈಗ 1ರಿಂದ 10ನೇ ತರಗತಿ, ಸೊ ಪ್ರೈಮರಿ ಲೆವೆಲ್ಗೆ ನಿಮಗೆ ಅಲ್ಲಿನ ಒಂದು HMs ಸಿಗ್ನೇಚರ್ ಹಾಕಬೇಕಾಗುತ್ತೆ. ನೆಕ್ಸ್ಟು ಆ ಭಾಗಕ್ಕೆ ಬರ್ತಕ್ಕಂಥ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಮತ್ತು ಮೊಹರ ಆಗಬೇಕು. ಇನ್ನು ಹೈಸ್ಕೂಲ್ ವ್ಯಾಪ್ತಿಗೆ ಬಂದರೆ ಅಲ್ಲಿನ HM ಸೈನ್ ಹಾಕಬೇಕಾಗತ್ತೆ. ಬರೆದುಬಿಟ್ಟು ನಿಮ್ಮ ಅಡ್ಮಿಷನ್ ನಂಬರು, TC ನಂಬರು, ಶಾಲೆ ಬಿಟ್ಟ ದಿನಾಂಕ ಅವೆಲ್ಲವೂ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಅದನ್ನು ನೀಟಾಗಿ ಬರೆಸ್ಕೊಂಡು ನಿಮಗೆ ನೆಕ್ಸ್ಟು ಆ ವ್ಯಾಪ್ತಿಗೆ ಬರ್ತಕ್ಕಂಥ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಮತ್ತು ಮೊಹರನ್ನು ಅಲ್ಲಿ ಹಾಕಬೇಕಾಗುತ್ತೆ. ತುಂಬ ಜನ ಕೇಳ್ಬೋದು, ಸರ್ ನಾವು ತುಂಬ ಸ್ಕೂಲ್ ಚೇಂಜ್ ಮಾಡಿದ್ದೀವಿ, ಸೊ 1ರಿಂದ 10ನೇ ತರಗತಿ ವ್ಯಾಸಂಗದ ಮಧ್ಯದಲ್ಲಿ ಸೊ ವಿ ಹ್ಯಾವ್ ಚೇಂಜ್ಡ್ ಲಾಟ್ ಆಫ್ ಸ್ಕೂಲ್ ಅಂತ ಹೇಳ್ತಾರೆ. ಏನು ತೊಂದರೆ ಇಲ್ಲ, ನೀವೆಲ್ಲೆಲ್ಲಿ ಬದಲಾವಣೆ ಮಾಡಿದ್ರೆ ಆ ಎಲ್ಲ ಊರಿಗೆ ಹೋಗ್ಬಿಟ್ಟು ಆ ಶಾಲೆಯ HMs ಹತ್ರ ಬರೆಸಬೇಕು. ಮತ್ತು ಆ ಊರಿನ ತಾಲೂಕಲ್ಲಿ ಬರ್ತಕ್ಕಂಥ BOKಯಲ್ಲಿ ನಿಮ್ಮ ಮೊಹರು ಮತ್ತು ಸಹಿ ಆಗಬೇಕು. ಸೊ ಆ ಒಂದು ಪ್ರಾಸೆಸ್ ನೀವು ಮಾಡಲೇಬೇಕಾಗುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಇನ್ನು ನೆಕ್ಸ್ಟು ಸೊ ಇದೇ ಥರ ಏನಾಗುತ್ತೆ, ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣ ಪತ್ರ ಅಂದರೆ ಯಾವುದೇ ಒಬ್ಬ ಅಭ್ಯರ್ಥಿ ಕನ್ನಡ ಮಾಧ್ಯಮದಲ್ಲಿ 1ರಿಂದ 10ನೇ ತರಗತಿವರೆಗೆ ಕನ್ನಡದಲ್ಲೇ ವ್ಯಾಸಂಗ ಮಾಡಿದೆ ಅಂತ ಹೇಳಲಿಕ್ಕೆ ಅದು ಕೊಡ್ತಕ್ಕಂಥ ಒಂದು ಪ್ರೂಫ್ ಅದನ್ನು ಇಲ್ಲಿ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಅಂತ ಹೇಳಲಾಗುತ್ತೆ. ನೋಡಿ ಅದಕ್ಕೆ ಒಂದು ಅಧಿಸೂಚನೆ ಸಂಖ್ಯೆ ಏನಿರುತ್ತೆ, ಅಲ್ಲಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ ನೋಡಿ ಇಲ್ಲಿ 7/1/2001 ದಿನಾಂಕ 24/10/2002 ಅನ್ವಯ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರತಕ್ಕಂಥ ಬಗ್ಗೆ ನಿಗದಿತ ನಮೂನೆಯಲ್ಲಿ ಸಂಬಂಧಪಟ್ಟ ಶಾಲೆಯ ಮುಖ್ಯ ಉಪಾಧ್ಯಾಯರ ಸಹಿ ಮೊಹರು ಮತ್ತು ಪ್ರಮಾಣ ಪತ್ರ ವಿತರಣೆ ಮಾಡಿದಂಥ ದಿನಾಂಕ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೊಹರಿನೊಂದಿಗೆ ಮೇಲು ಸಹಿ ಮತ್ತು ದಿನಾಂಕದೊಂದಿಗೆ ಪಡೆದಿರತಕ್ಕದ್ದು ಅಂತ ಹೇಳಲಾಗಿದೆ. ಸೊ ಈ ಫಾರ್ಮ್ಯಾಟ್ಸಲ್ಲಿ ಏನು ಕೊಟ್ಟಿರ್ತಾರೆ, ಅಂಕಿಅಂಶಗಳು, ಅಲ್ಲಿನ ಒಂದು ಬ್ಲ್ಯಾಂಕ್ಸ್ ಏನಿರುತ್ತೆ ಅವೆಲ್ಲವೂ ಸೇಮ್ ಇರುತ್ತೆ, ಬಟ್ ಟೈಟಲ್ ಮಾತ್ರ ಚೇಂಜ್ ಇರುತ್ತೆ. ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಅಂತ ಅಂದ್ಬಿಟ್ಟು ಇನ್ನು ಉಳಿದಿದ್ದೆಲ್ಲ ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮ ತಂದೆ ಹೆಸರಾಗಿರ್ಬೋದು, ಶಾಲೆ ಹೆಸರಾಗಿರ್ಬೋದು, ಜಿಲ್ಲೆ ಹೆಸರಾಗಿರ್ಬೋದು, ದಾಖಲಾತಿ ದಿನಾಂಕ, ಶಾಲೆ ಬಿಟ್ಟ ದಿನಾಂಕ, TC ನಂಬರು ಇವೆಲ್ಲವೂ ಕೂಡ ಸೇಮ್ ಇರುತ್ತೆ. ಅಂದರೆ ಟೈಟಲ್ ಶುಡ್ ಬಿ ಚೇಂಜ್ ಅಷ್ಟೇ ಅಲ್ಲಿ, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಅಂತ ಅಂದ್ಬಿಟ್ಟು ಸೇಮ್ ಇದು ಅಷ್ಟೇ. 1ರಿಂದ 10ನೇ ತರಗತಿ ವ್ಯಾಸಂಗ ಮಾಡಲಿಕ್ಕೆ ಕನ್ನಡ ಮಾಧ್ಯಮದಲ್ಲೇ ವ್ಯಾಸಂಗ ಮಾಡಿದ್ರೆ ಅಂತ ಅನ್ಲಿಕ್ಕೆ ನೀವು ಬರ್ಸ್ಕೊಳ್ಬೇಕು ಅದನ್ನು, ಆಯಿತಾ. ನೋಡಿ ಫಾರ್ಮ್ಯಾಟ್ಸೆಲ್ಲ ಅವರೇ ಹೇಳಿದ್ದಾರೆ. ಸೊ ಇದೇ ಸರ್ಕಾರದ ಸೂಚನೆ ಸಂಖ್ಯೆ ಇರಬೇಕು, ಇವೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಆ ಥರದ್ದಿದ್ದರೆ ನೀವು ತಗೊಂಡೋದನ್ನು ಸರಿಯಾದ ರೀತಿ ಬರ್ಸ್ಕೊಳ್ಬೇಕು. ಸುಮ್ಮನೆ ಯಾವ್ಯಾವುದು ನೋಟಿಫಿಕೇಷನ್ ನಂಬರು ಸರಿಯಾಗಿ ಪ್ರಿಂಟ್ ಆಗದೇ ಇರೋದು, ಸರಿಯಾಗಿ ಕಾಣದೇ ಇರೋದು, ದಯಮಾಡಿ ಅವೆಲ್ಲ ತೊಗೊಂಡು ಬರ್ಸೋಕೆ ಹೋಗಬೇಡಿ, ಅದು ತೊಂದರೆ ಆಗುತ್ತೆ ವೆರಿಫಿಕೇಷನ್ ಟೈಮಲ್ಲಿ, ಆಯಿತಾ. ಅದು ನಿಮಗೆ ಮಾಹಿತಿ ಇರಲಿ. ನೋಡಿ ಇಲ್ಲಿ ಇದಿಷ್ಟು ನಿಮಗೆ ಮೇನ್ ಇನ್ಫಾರ್ಮೇಷನು. ಹಾಗಾಗಿ ತುಂಬ ಜನ ಕೇಳಿದ್ರಲ್ಲ ಅಂದ್ಬಿಟ್ಟು ಹೇಳಿದ್ದೀನಿ. ಆಮೇಲೆ ಇನ್ನೊಂದು, ಈ ಉದ್ಯೋಗಕ್ಕಾಗಿ ನೀಡಿದಂಥ ಈ ಆದಾಯ ಪ್ರಮಾಣ ಪತ್ರಗಳು ಅಂತ ಹೇಳಿದ್ರಲ್ಲ ಸರ್, ಇದೇನು ಕಥೆ, ಇದು ಗೊಂದಲ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಜನ ನಾವು ಈಗಾಗಲೇ ರೆವಿನ್ಯೂ ಡಿಪಾರ್ಟ್ಮೆಂಟ್ಸ್ ಅವ್ರು ಕೇಳಿದೀವಿ, ನಾವು ಯಾವುದೇ ತೊಂದರೆ ಇಲ್ಲ ಅಂತ ಅವರು ಒಂದಷ್ಟು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕೇಳಿಬಿಟ್ಟು. ಯಾಕೆಂದರೆ ನಾನು ಇನ್ನೂ ಸಾಕಷ್ಟು ರೀತಿಯಲ್ಲಿ ಅದನ್ನು ಮಾಹಿತಿಗಳನ್ನು ತಗೊಳ್ಕೋಬೇಕು. ನನಗೆ ಗೊತ್ತಿರೋ ಕಡೆ ಎಲ್ಲ ಆಲ್ಮೋಸ್ಟ್ ನಾನು ಕಾಲ್ ಮಾಡಿ ಕೇಳ್ತಾ ಇದ್ದೀನಿ. ನನಗೆ ಒಂದು ರಿಟರ್ನ್ ಡಾಕ್ಯುಮೆಂಟ್ ಬೇಕು. ಸೊ ನಾನು ಅದೆಲ್ಲದಕ್ಕೂ ಪ್ರಯತ್ನ ಮಾಡ್ತೀನಿ, ನೋಡೋಣ ಈಗ ಸೊ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಅವ್ರು ಹೇಳಿದ್ರನ್ನ ತಪ್ಪು ಅಂದ್ಬಿಟ್ಟು ನಾವು ಹೇಳಲಿಕ್ಕಾಗಲ್ಲ. ಕೆಲವ್ರಂತರ ಏನೂ ತೊಂದರೆ ಇಲ್ಲ, ಒಂದು ಸಲ ಮಾಡಿಸಿದ್ರೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ತುಂಬ ಜನ ನಾಡ್ ಕಚೇರಿ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಗ್ರಾಮವನ್ನು ಹಳ್ಳಿಗಳಲ್ಲಿ ಅಪ್ಲೈ ಮಾಡ್ತಕ್ಕಂಥ ಸಾಫ್ಟ್ವೇರ್ಸ್ ಎಲ್ಲ ಅಲ್ಲಿ ಐ ಥಿಂಕ್ ಅವರು ಕೇಳಿದಾಗ ಏನಾಗುತ್ತೆ, ಇಲ್ಲ ಆ ಥರ ಏನಿಲ್ಲ. ಸೊ ಅಲ್ಲಿ ಜಾಬ್ ಪರ್ಪಸ್ಸು ಮತ್ತೊಂದು ಆ ಥರ ಏನಿಲ್ಲ. ಅದು ಶಾಲಾ ದಾಖಲಾತಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು, ಅವ್ರು ಮಾಡಿಕೊಡ್ತಾರೆ ಅಪ್ಲಿಕೇಶನ್ ಹಾಕ್ಬಿಟ್ಟು. ಆ ಥರ ಯಾವುದೇ ಆಪ್ಷನ್ ಇಲ್ಲ ಅಂತ ತುಂಬ ಜನ ಹೇಳ್ತಾರೆ. ಇನ್ನು ಕೆಲವರು ಸರ್ ಈ ನಾಡ್ ಕಚೇರಿ ಸಾಫ್ಟ್ವೇರ್ಸಲ್ಲಿ ಅದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದಷ್ಟು ಆಪ್ಷನ್ಸು ಶೋ ಅಪ್ ಆಗುತ್ತೆ, ಯಾವ ಒಂದು ಉದ್ದೇಶಕ್ಕಾಗಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾಗಿ
ಸೊ ನನ್ನ ಪ್ರಕಾರವಾಗಿ ಇದು ಆರ್ ಡಿ ನಂಬರ್ ಮಾತ್ರ ಇಲ್ಲಿ ಮುಖ್ಯ ಇರೋದ್ರಿಂದ ಸೊ ಮೇ ಬಿ ಅದರಿಂದ ಆಚೆಗೆ ಯಾವುದೇ ಸಮಸ್ಯೆಗಳು ಉದ್ಭವ ಆಗಲ್ಲ ಇದರಿಂದ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನೋಡೋಣ, ಸಾಧ್ಯ ಆದರೆ ಇದ್ರ ಬಗ್ಗೆ ಎಷ್ಟು ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆ ಎಲ್ಲ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈಗ ನಿಮಗೆ ಏನು ಅರ್ಥ ಮಾಡ್ಕೊಂಡ್ರಿ ಅಂದರೆ ಈ ಮೀಸಲಾತಿ ಪ್ರಮಾಣ ಪತ್ರಗಳು ಅಂತ ಬಂದಾಗ ಯಾವ ಸರ್ಕಾರದ ಅಧಿಸೂಚನೆಯ ಸಂಖ್ಯೆ ಇದ್ದರೆ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಅಂತ. ಸೊ ಅದೇ ನಂಬರ್ಸ್ ಇರ್ತಕ್ಕಂಥ ಒಂದು ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನೀವು ಕೊಂಡ್ಕೊಂಡು ಸಿಗುತ್ತೆ ಎಲ್ಲ ಕಡೆ, ಅದು ಬುಕ್ ಸ್ಟೋರ್ಸು ಮತ್ತೊಂದು ಕಡೆ ಎಲ್ಲ ಅದನ್ನು ತೊಗೊಂಡು ನೀವು ಸರಿಯಾದ ರೀತಿಯಲ್ಲಿ ನೀಟಾಗಿ ಬರ್ಸ್ಕೊಳ್ಳಿದ್ದನ್ನು. ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ದಯಮಾಡಿ ಆ ಸ್ಕೂಲಲ್ಲಿ ನೀವು ಬರ್ಸ್ಕೊಳ್ಳೋಕೆ ಹೋಗ್ಲಿಕ್ಕಿಂತ ಮುಂಚೆ ಆ ಫಾರ್ಮ್ಯಾಟ್ಸನ್ನು ಎಕ್ಸ್ಟ್ರಾ ತೊಗೊಂಡೋಗಿರಿ. ಇವೆಲ್ಲ ನೋಡ್ಬಿಟ್ಟಿದ್ದೀವಿ ನಾವು, ತುಂಬ ನಮ್ಮ ಕೊಲೀಗ್ಸ್ ಹೇಳಿದರೆ ತುಂಬ ಜನ ಅಲ್ಲಿ HMಸು ಯಾವ್ಯಾವುದೋ ಮೈಂಡ್ ಸೆಟ್ ಇಟ್ಕೊಂಡು ಬರ್ಕೊಡ್ತಾರೆ, ಸರಿಯಾಗಿ ನೋಡಲ್ಲ ಮಾಡಲ್ಲ, ತಪ್ಪು ಮಾಡಿಬಿಡ್ತಾರೆ. ಒಂದೊಂದ್ಸಲ ನೇಮ್ ತಪ್ಪು ಮಾಡುವಂಥದ್ದು, ಇನ್ಶಿಯಲ್ಸನ್ನು ಬಲಗಡೆ ಇದ್ದರೆ ಲೆಫ್ಟ್ ಸೈಡ್ ಹಾಕುವಂಥದ್ದು, ಆ ದಾಖಲಾತಿ ಸಂಖ್ಯೆಗಳನ್ನು ಸರಿಯಾಗಿ ಬರ್ಕೊಡದೇ ಇರುವಂಥದ್ದು, ಆಮೇಲೆ ಮನೆಗೆ ಬಂದು ವೆರಿಫೈಡ್ ಮಾಡಿ ಮತ್ತೆ ಹೋಗ್ತಕ್ಕಂಥ ಪ್ರಮೇಯಗಳು ಬಂದ್ಬಿಡುತ್ತೆ. ಹಾಗಾಗಿ ದಯಮಾಡಿ ಅವರ ಸಮ್ಮುಖದಲ್ಲೇ ನೀವೇ ಕೂತ್ಕೊಂಡು ಸರಿಯಾದ ರೀತಿ ಚೆಕ್ ಮಾಡಿ ಬರೆಸ್ಕೊಳ್ಳಿ. ಆಮೇಲೆ ಹಳೇದಿದ್ದರೆ ಏನು ತೊಂದರೆ ಇಲ್ಲ, ಹೊಸ್ದಾಗಿ ಬರ್ಸೋರು ಅಂತಂದರೆ ಆ ಎಲ್ಲ ದಾಖಲಾತಿಗಳನ್ನು ನೋಡಿಕೊಂಡು ಅವ್ರು ಬರ್ಕೊಡ್ಬೇಕು. ಅವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ತಪ್ಪಿಲ್ಲದೆ ಬರೆಸ್ಕೊಳ್ಳಿ. ಸೊ ಧನ್ಯವಾದ ಇಷ್ಟೊತ್ತು ಈ ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ.